ನನ್ನ ತವರು ಮನೆಯಲ್ಲಿ ನಮ್ಮ ತಂದೆಯವರ ಶಾಪ್ ಜ್ಯುವೆಲ್ರಿ ಶಾಪ್ ಪೂಜೆ ಮಹಾಲಕ್ಷ್ಮಿ ಪೂಜೆ ನಮ್ಮ ಅಣ್ಣ ಅತ್ತಿಗೆ ಅವರೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ರು ಅಂತ ಹೇಳಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನೋಡಿ ಶಾಪ್ದು ಜ್ಯುವೆಲ್ರಿ ಶಾಪ್ದು ಮಹಾಲಕ್ಷ್ಮಿ ಪೂಜೆ ನಮ್ಮ ಅತ್ತಿಗೆ ಮತ್ತು ಅವ್ರ ಮಗಳು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲರೂ ಮಾಡಿದ್ರು. ನಮ್ಮ ಅಣ್ಣನ ಮಗಳು ಮತ್ತು ನಮ್ಮ ಚಿಕ್ಕಮ್ಮ ಇವರು. ಅದಾದ ನಂತರ ನಮ್ಮ ತಂದೆ ತಾಯಿ ಅಂತ ನನಗೆ ಹೇಳಕ್ಕೆ ಖುಷಿ ಆಗುತ್ತೆ ತುಂಬಾ. ಇದು ಫ್ಯಾಮಿಲಿ ಫೋಟೋ. ನಮ್ಮಣ್ಣ ಅತ್ತಿಗೆ ಅವ್ರ ಮಕ್ಕಳು ನನ್ನ ತಾಯಿ ಇವೆರಡೂ ನಮ್ಮ ಅಣ್ಣನ ಮಕ್ಕಳು. ದೊಡ್ಡಣ್ಣ ಎರಡನೇ ಅಣ್ಣನ ಮಕ್ಕಳು ಇವರೆಲ್ಲ ನಮ್ಮ ಅಣ್ಣನ ಮಕ್ಕಳು ಫ್ರೆಂಡ್ಸು. ದೀಪಾವಳಿ ಹಬ್ಬದ ದಿವಸ ಇದು ತುಳಸಿ ಪೂಜೆ. ನಮ್ಮ ಅತ್ತಿಗೆ ತುಳಸಿ ವಿವಾಹ ಮಾಡಿದ್ರು. ಮುತ್ತೈದರಿಗೆಲ್ಲ ಕರೆದು ಬಾಗಿನ ಎಲ್ಲ ಕೊಡ್ತಿದ್ದಾರೆ. ತುಳಸಿ ಪೂಜೆ ಕಾಂಪೌಂಡಲ್ಲಿ ನೋಡಿ ಚೆನ್ನಾಗಾಗಿದೆ. ನಮ್ಮ ಇಬ್ಬರು ಅಣ್ಣನ ಮಕ್ಕಳನ್ನು ನೋಡಿ, ದೊಡ್ಡಣ್ಣ ಎರಡನೇ ಅಣ್ಣನ ಮಕ್ಕಳು. ಇವಳು ಮುಂದೆ ಇರೋಳು ಐಶ್ವರ್ಯ ನಮ್ಮ ಅಣ್ಣನ ಮಗಳು. ಐಶ್ವರ್ಯ ಶ್ರೇಯ ನಮ್ಮ ಅಣ್ಣನ ಮಕ್ಕಳು. ದೊಡ್ಡಣ್ಣ ಎರಡನೇ ಅಣ್ಣ. ಇದು ನಮ್ಮ ಕಿಜಿ ಇದೆ, ಜರ್ಮನ್ ಶೆಫರ್ಡು. ನಮ್ಮ ಅಣ್ಣನ ಮಕ್ಕಳು, ದೊಡ್ಡಣ್ಣನ ಮಕ್ಕಳು ಇಬ್ಬರು. ಇವನು ಮೋಹಿತ್. ಎಲ್ಲರೂ ಚೆನ್ನಾಗಿ ಒಳ್ಳೆ ಎಜುಕೇಷನ್, ಹೈಯರ್ ಎಜುಕೇಷನ್ ಮಾಡ್ತಿದ್ದಾರೆ. ಇದೊಂದು ಬೇಜಾರದ ವಿಷಯ, ಒಂದು ದುಃಖದ ಸಮಯ, ಒಂದು ಪರಿಸ್ಥಿತಿನ, ಕಷ್ಟದ ಪರಿಸ್ಥಿತಿನ ಎದುರಿಸೋ ಒಂದು ಸಿಚುವೇಶನ್ನು ಅಂತ ಹೇಳ್ತೀನಿ. ಏನಂದರೆ 7th ನವೆಂಬರು ನನ್ನ ಫ್ಯಾಮಿಲಿ ಮೆಂಬರ್ ಒಬ್ಬರಿಗೆ ಅಡ್ಮಿಟ್ ಮಾಡಿದರು. ಅವ್ರನ್ನ ಬೇರೆ ಬೇರೆ ಟೆಸ್ಟ್ಗಳಿಗೆ ಕರೆದುಕೊಂಡು ಹೋಗಿದ್ದಾರೆ. ಇವಾಗ ನಾನಿಲ್ಲಿ ನನಗೆ ಧೈರ್ಯ, ನನಗೆ ನಾನೇ ಧೈರ್ಯ ಹೇಳ್ಕೊಳ್ಬೇಕು, ದೇವ್ರನ್ನ ನೆನೆಸ್ಕೊಳ್ಬೇಕು. ಇಷ್ಟೇ ನಾನು ಮಾಡೋ ಕೆಲಸ. ಯಾರನ್ನೂ ನೆನೆಸ್ಕೊಳ್ಳಲ್ಲ ನಾನು. ನನ್ನ ಕಷ್ಟದ ಸಮಯದಲ್ಲಿ ನಾನು ಯಾರನ್ನೂ ನೆನೆಸ್ಕೊಳ್ಳಲ್ಲ. ನನಗೆ ಅದನ್ನು ಫೇಸ್ ಮಾಡೋದಕ್ಕೆ ಧೈರ್ಯ ಕೊಡಪ್ಪ ದೇವರೇ, ಕೃಷ್ಣ, ಶ್ರೀಹರಿ, ವಾಸುದೇವ, ಮಹಾವಿಷ್ಣು ಅಂತಿನೇ ಹೊರತಾಗಿ ನನ್ನ ಖುಷಿನ ನಾನು ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ನನ್ನ ಕಷ್ಟನ ನಾನು ದೇವ್ರ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಷ್ಟೇ. ಸೊ ಅವ್ರಿಗೆ ಹುಷಾರಾಗಬೇಕು. ಕೆಲವೊಂದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯಗಳ್ನ ನಾನು ಒಬ್ಬಳೇ ನಿಂತ್ಕೊಂಡು ನಾನು ಏನೇ ಬಂದರೂ ನಾನು ಫೇಸ್ ಮಾಡೋಕ್ಕೆ ರೆಡಿ ಅಂತಲೇ ಹೇಳ್ತೀನಿ. ಹಾಗೆಯೇ ಇಲ್ಲಿ ಚರ್ಚ್ ಇದೆ. ತುಂಬ ಒಂದು ಬ್ಯೂಟಿಫುಲ್ ದೇವ್ರು ನನಗೆ ನೋಡಿ, ನನ್ನ ಪಕ್ಕದಲ್ಲೇ ದೇವರಿದ್ದಾರೆ. ಯಾವ ಧರ್ಮ, ಆ ಧರ್ಮ, ಈ ಧರ್ಮ ಬೇಕಾಗಿಲ್ಲ. ನಾನು ಅದೆಲ್ಲ ಇದನ್ನು ಮಾಡಲ್ಲ. ಎಲ್ಲಿ ನನಗೆ ದೇವ್ರು ಕಂಡ್ರೆ ನಾನು ಅಲ್ಲಿ ಕೈ ಮುಗಿತೀನಿ. ಅದು ಯೇಸುನೇ ಆಗಿರಲಿ, ಏನೇ ಆಗಿರಲಿ. ಇಲ್ಲೇ ಒಂದು ಚರ್ಚ್ ಇದೆ. ಡೈಲಿ ಮಾರ್ನಿಂಗ್ ಪ್ರೇಯರ್, ಅರ್ಲಿ ಮಾರ್ನಿಂಗ್ ಪ್ರೇಯರ್ ಆಗೋದು ಅಲ್ಲೇ. ನನ್ನ ವಿಂಡೋನಲ್ಲಿ ನನ್ನ ಅಟೆಂಡರ್ ಬೆಡ್ ಅಲ್ಲೇ ವಿಂಡೋಗೆ ಅಟ್ಯಾಚ್ ಆಗಿತ್ತು. ಮತ್ತು ಸ್ಕೂಲ್ ಇದೆ, ಮಕ್ಕಳು ಸ್ಕೂಲ್ಗೆ ಹೋಗೋದು ಬರೋದು. ಮನಸ್ಸಿಗೆ ಒಂದು, ಮಕ್ಕಳಂದ್ರೂ ನನಗಿಷ್ಟ, ದೇವ್ರಂದ್ರೂ ಇಷ್ಟ, ಪ್ರಾಣಿ ನೇಚರ್ ಅಂದ್ರೂ ಇಷ್ಟ ಅಲ್ವಾ. ಸೊ ಹಾಗಾಗಿನೇ ಸ್ವಲ್ಪ ಬೆಳಗ್ಗೆ ಎದ್ದು ನಾನು ಮೈಂಡ್ನ ಫ್ರೆಶ್ ಅಪ್ ಮಾಡ್ಕೊಳ್ಳೋದು, ರಿಫ್ರೆಶ್ ಮಾಡ್ಕೊಳ್ಳೋದು. ಮತ್ತು ನನ್ನ ಜೊತೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ ಅವ್ರಿಗೋಸ್ಕರ ನಾನು ಖುಷಿಯಾಗಿರಬೇಕು. ಅವ್ರಿಗೇನೆಂದರೆ ನಾನು ಖುಷಿಯಾಗಿರಬೇಕು, ನಾನು ಹ್ಯಾಪಿಯಾಗಿರಬೇಕು. ನಾನು ಏನೇ ಒಂದು ಹಾಸ್ಪಿಟ್ಲಲ್ಲಿದ್ರೂ ಚೆನ್ನಾಗಿ ಊಟ ತಿಂಡಿ ಮಾಡಬೇಕು, ಸುಸ್ತಾಗಬಾರ್ದು ಅನ್ನೋದು ಅವ್ರಿಗಿರುತ್ತೆ. ಅವ್ರು ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬಾರ್ದು ಅನ್ನೋದನ್ನು ಕೂಡ ನಾನು ಮನಸ್ಸಲ್ಲಿ ಅದನ್ನು ಇಟ್ಕೊಂಡು, ಒಂದು ಮೈಂಡಲ್ಲಿ ನೆನಪು ಮಾಡಿ ಇಟ್ಕೊಂಡು ಅವ್ರ ಮುಂದೆ ನಾನು ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು. ನನ್ನ ಬೇಜಾರನ್ನ ನನ್ನ ಫ್ಯಾಮಿಲಿ ಮೆಂಬರ್ಗೆ ನಾನು ತೋರಿಸ್ಕೊಳ್ಬಾರ್ದು. ಯಾಕೆಂದರೆ ಅವ್ರು ಪೇಷಂಟ್ ಆಗಿದ್ದಾರೆ. ಸೊ ಹಾಗಾಗಿನೇ ನೀನು ಊಟ ಮಾಡು ಅಂತ ಅವ್ರು ಹೇಳ್ತಾ ಇದ್ದರೆ ನಾನು ಊಟ, ಅಲ್ಲೆಲ್ಲ ಫೆಸಿಲಿಟಿ ಇದೆ. ಅಂದರೆ ಎಲ್ಲ ಕ್ಯಾಂಟೀನ್ ಇರುತ್ತೆ, ಅಟೆಂಡರ್ ಫುಡ್ಡು ಮತ್ತು ಪೇಷಂಟ್ ಫುಡ್ಡು ಎಲ್ಲ ಬರುತ್ತೆ ಟೈಮ್ ಸರಿಯಾಗಿ. ಬ್ರೇಕ್ಫಾಸ್ಟು, ಊಟ ತಿಂಡಿ ಎಲ್ಲ ಕೊಡ್ತಾರೆ. ಸೊ ನಾವು ಹೊರಗಡೆ ಹೋಗೋದು ಅದೆಲ್ಲ ಏನೂ ಇರಲ್ಲ. ಅಲ್ಲೇ ನಾನಂತೂ ಇರಲೇಬೇಕು, ಪೇಷಂಟ್ ಜೊತೆ ನಾನು ಇರಲೇಬೇಕು. ಏಕೆಂದರೆ ಡ್ರಿಪ್ಸ್ ಹಾಕಿರ್ತಾರೆ, ಇಂಜೆಕ್ಷನ್ಗಳು ಕೊಡೋಕ್ಕೆ ಬರ್ತಾರೆ, ಸಿಸ್ಟರ್ ಬರ್ತಾರೆ, ಡಾಕ್ಟ್ರು ಬರ್ತಾರೆ. ನಾನು ಎಲ್ಲಿ ಅಲ್ಲಾಡೋ ಹಾಗಿಲ್ಲ. ವಾಶ್ರೂಮ್ಗೆ ಹೋದರೂ ಕೆಲವೊಂದು ಸಾರಿ ಏನಾದರೂ ಸಿಸ್ಟರ್ ಇಲ್ಲ ಡಾಕ್ಟ್ರ್ ಬಂದರೆ, ಸೊ ನಾನಿರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿನೇ ಕೆಲವೊಂದು ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೆ ನನಗೆ ತುಂಬ ತುಂಬ ಖುಷಿಯಾಗುತ್ತೆ. ಆದರೆ ತುಂಬ ಜನ ನಾವೇನೇ ಒಂದು, ಹೇಗೆ ನಾವು ಕಷ್ಟದ ಇದನ್ನು ನಾವು ಮಾಡ್ಕೊಂಡು ನಮ್ಮ ಲೈಫ್ನ ಮಾಡ್ಕೊಂಡು ಹೋದ್ರೂ ಮೊಸರಲ್ಲೂ ಕಲ್ಲು ಕಂಡು ಹಿಡಿಯೋರು ಇರ್ತಾರೆ. ನಮಗೆ ಮನಸ್ಸಿಗೆ ಎಷ್ಟು ನೋವುಗಳು ಕೊಡ್ತಾರೆ ಅಂದರೆ, ಅದು ಹೇಳ್ತಾರಲ್ಲ, ಆಗಿರೋ ಗಾಯಗಳಿಗೆ ಉಪ್ಪು ಖಾರ ಸುರಿಯೋ ಕೆಲಸನ ತುಂಬ ಜನ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ 40ಸಲ್ಲಿ ನಾನು 3 days ಇರಬೇಕಾಗಿ ಬಂತು. ಇದು ಬರೀ ಒಂದು 4 minutes ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಎಷ್ಟು ದುಃಖ ನೋವು ಪಟ್ಟಿದ್ದೀನಿ ಅಂದರೆ, 3 days ನಾನು ಒಬ್ಬಳೇ ಎಲ್ಲೋ ಹೋಗಿ ಕೂತ್ಕೊಂಡು ಹತ್ತಿದ್ದೀನಿ, ವಾಶ್ರೂಮಲ್ಲಿ ಹತ್ತಿದ್ದೀನಿ. ದೇವ್ರಿಗೆ ಯಾವಾಗಲೂ ಒಂದು ಕೇಳ್ಕೊಳ್ತೀನಿ, ನನಗೆ ಎಷ್ಟಾದ್ರೆ ಕಷ್ಟ ಕೊಡಪ್ಪ, ನಾನು ಫೇಸ್ ಮಾಡೋದಕ್ಕೆ ಹುಟ್ಟಿದ್ದೀನಿ. ಆದರೆ ಈ ಥರ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೂ ನೋವು ಕೊಡಬೇಡ ಅಂತ ನಾನು ಕೇಳ್ಕೊಳ್ತೀನಿ ಭಗವಂತನಿಗೆ. ಆಮೇಲೆ ಇನ್ನೊಂದೇನೆಂದರೆ, ನನಗೆ ಯಾರು ಪ್ರೀತಿ, ವಿಶ್ವಾಸ,
ನನ್ನ ಯಾರು ನಂಬ್ತಾರೋ, ನನ್ನ ಫ್ಯಾಮಿಲಿ ಮೆಂಬರು, ನನ್ನ ಯಾರು ಇಷ್ಟಪಡ್ತಾರೋ, ನನ್ನ ಪರಿಸ್ಥಿತಿಗಳ್ನ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ನಿಜವಾಗ್ಲೂ ನಾನು ಕೈ ಮುಗಿತೀನಿ. ಅವ್ರಿಗೋಸ್ಕರ ನಾನು ನನ್ನ ಪ್ರಾಣ ಕೂಡ ನಾನು ಕೊಡೋದಕ್ಕೆ ಸಿದ್ಧವಾಗಿರ್ತೀನಿ ಯಾವಾಗ್ಲೂ. ನನ್ನ ಆಯಸ್ಸು ಭಗವಂತ ಅವ್ರಿಗೆ ಕೊಟ್ಟು ಅವ್ರನ್ನ ಚೆನ್ನಾಗಿಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ಇರೋದು ಇದೇ ಥರನೇ, ಹಿಂದೆ ಒಂದು ಮುಂದೆ ನಾನು ಸ್ಟ್ರೈಟ್ ಫಾರ್ವರ್ಡೇ. ನಾನು ಮನಸ್ಸಲ್ಲೊಂದು ಆ ಥರ ಇಟ್ಕೊಂಡು ಇಲ್ಲ ಬೇರೆಯವ್ರು ಚೆನ್ನಾಗಿರೋದು ನೋಡಿ ಹೊಟ್ಟೆ ಕಿಚ್ಚು ಆ ಥರದ್ದೆಲ್ಲ ನನ್ನ ನೇಚರೇ ಅಲ್ಲ, ಹುಟ್ಟು ಗುಣನೇ ಅಲ್ಲ ಅದು. ಯಾಕೆಂದರೆ ಯಾವುದೂ ಶಾಶ್ವತವಾಗಿ ಇರೋದಿಲ್ಲ. ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ಅವರು ಹೋಗಿರೋದನ್ನ, ಅವ್ರ ಡೆತ್ನ ನಾನು ಕಣ್ಮುಂದೆ ನೋಡಿರೋದ್ರಿಂದ ಸೊ ಬೇಕಾದಷ್ಟು ಕಷ್ಟಗಳ್ನ ಕೂಡ ನಾನು ಚಿಕ್ಕ ವಯಸ್ಸಲ್ಲೇ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು 40 ಇಯರ್ಸ್ ಏಜಲ್ಲಿ ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ, ಒಂದು 80 ವರ್ಷದ ಮುದುಕಿಯಷ್ಟು ನನಗೆ ಒಂದು ಜೀವನದ ಪಾಠಗಳು, ನೋವುಗಳು, ಕಷ್ಟಗಳು ಎಲ್ಲ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತಲೇ ಹೇಳ್ತೀನಿ. ಸೊ ಅವ್ರಿಗೆ ನನ್ನ ಯಾರು ತುಂಬ ಪ್ರೀತಿಸ್ತಾರೋ, ಇಷ್ಟಪಡ್ತಾರೋ, ಗೌರವ ಕೊಡ್ತಾರೋ, ನನಗೆ ರೆಸ್ಪೆಕ್ಟ್ ಕೊಡ್ತಾರೋ ಅವ್ರನ್ನ ಭಗವಂತ ಚೆನ್ನಾಗಿಟ್ಟಿರಲಿ. ನನ್ನ ಫ್ಯಾಮಿಲಿ ಮೆಂಬರ್ ಇವಾಗ ಏನು ಅಡ್ಮಿಟ್ ಆಗಿದ್ದಾರೆ, ಅವ್ರಿಗೆ ಚೆನ್ನಾಗಿ ಖುಷಿ, ಸಂತೋಷ, ನಗು, ಜೀವನದಲ್ಲಿ ಸಾಕಷ್ಟು ಸಂತೋಷ ಕೊಡಲಿ. ಅವ್ರ ದುಃಖ ಎಲ್ಲ ನನಗೆ ಕೊಡಲಿ ಭಗವಂತ ಅಂತಲೇ ನಾನು ಖಂಡಿತವಾಗ್ಲೂ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಚರ್ಚ್ ನೋಡಿ ನನಗೆ ಯಾವಾಗಲೂ ಖುಷಿ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ದೇವರು ನನಗೆ ಹೇಳ್ತಾರೆ, ನಿನ್ನ ಜೊತೆಯಲ್ಲೇ ಇದ್ದೀನಿ, ನಿನ್ನ ಪಕ್ಕದಲ್ಲೇ ಇದ್ದೀನಿ, ಯಾಕೆ ನೀನು ಕಣ್ಣೀರು ಹಾಕ್ತೀಯಾ ಅಂತ. ಅದೊಂದು ನನ್ನ ಮನಸ್ಸಿಗೆ ಸಮಾಧಾನ ಇದೆ. ಡಿಸ್ಚಾರ್ಜ್ ಆಗಿ 3 ಡೇಸ್ ಆದಮೇಲೆ ಮತ್ತೆ ನಾನು ನನ್ನ ಫ್ಯಾಮಿಲಿ ಮೆಂಬರ್ ಫೋರ್ಟೀಸ್ ಹಾಸ್ಪಿಟಲ್ಗೆ ಮತ್ತೆ ಬರಬೇಕಾಯಿತು. ಇಲ್ಲಿ ಮತ್ತೆ ಆ ಲೇಡಿ ಡಾಕ್ಟ್ರನ್ನ ಅವ್ರನ್ನ ಮೀಟ್ ಮಾಡಬೇಕಾಗಿತ್ತು ಹೇಳಿದ್ರು ಅವರು. ಆಮೇಲೆ ಅಲ್ಲಿ ನಾನು ನನ್ನ ಫ್ಯಾಮಿಲಿ ಮೆಂಬರ್ನ ಕರ್ಕೊಂಡು ಬಂದೆ. ಆ ಲೇಡಿ ಡಾಕ್ಟ್ರ್ ಹತ್ರ ಪರಿಸ್ಥಿತಿ ಹೇಗಾಯಿತು ಅಂದರೆ, ನಾನು ಕೆಲವೊಂದು ವಿಷಯಗಳ್ನ ಅವ್ರ ಹತ್ರ ಶೇರ್ ಮಾಡಿಕೊಳ್ಳೇಬೇಕಾಯ್ತು. ಪರಿಸ್ಥಿತಿ ಭಗವಂತ ಆ ಥರ ತಗೊಂಬಂದಿಟ್ಟ. ಪಾಪ ಅವರು ತುಂಬ ಒಳ್ಳೆ ಡಾಕ್ಟ್ರು, ಅಂದರೆ ತುಂಬ ಒಳ್ಳೆ ಡಾಕ್ಟ್ರು, ತುಂಬ ಒಂಥರ ಧೈರ್ಯ ತುಂಬೋರು. ಅವ್ರು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ, ಎನರ್ಜಿ ಬರುತ್ತೆ, ತುಂಬ ಎನರ್ಜಿ ಬರುತ್ತೆ, ಹೈ ಎನರ್ಜಿ ಬರುತ್ತೆ ಆ ಲೇಡಿ ಡಾಕ್ಟ್ರನ್ನ ನೋಡಿದ್ರೆ. ಆಮೇಲೆ ಇನ್ನೊಂದೇನೆಂದರೆ, ಅವ್ರ ಹತ್ರ ನಾನು ಏನೂ ಮಾತಾಡೇ ಇಲ್ಲ. ಆವಾಗಲೇ ನನ್ನ ಕಣ್ಣಲ್ಲಿ ಸಾಕಷ್ಟು ನೀರು ಬಂದುಬಿಡ್ತು. ಆಮೇಲೆ ಅವರೇ ನನಗೆ ಸಮಾಧಾನ ಮಾಡಿ ಟಿಶ್ಯೂ ಪೇಪರ್ ಕೊಟ್ಟು ನನಗೆ ಕಣ್ಣೀರು ಒರೆಸಿ ಆಮೇಲೆ ತುಂಬ ನನಗೆ ಸಮಾಧಾನ ಹೇಳಿದರು, ಧೈರ್ಯ ತುಂಬಿದ್ರು. ಅವರೇನು ಹೇಳಿದರು ಅಂದರೆ, ನನ್ನ ಡಿಸಿಷನ್ಗಳೆಲ್ಲ ಸರಿ ಇದೆ ಪ್ರತಿಯೊಂದು ಸ್ಟೆಪ್ಪಲ್ಲೂ, ಮತ್ತು ಧೈರ್ಯವಾಗಿರಲೇಬೇಕಾಗತ್ತೆ ಲೈಫಲ್ಲಿ ಅನ್ನೋದನ್ನು ಕೂಡ ಅವರು ನೋಡಿ ತುಂಬ ಖುಷಿಪಟ್ಟರು. ನನಗಿನ್ನೂ ಧೈರ್ಯ ತುಂಬಿ ಕಳಿಸಿದ್ರು ಅಂತ ಹೇಳ್ತೀನಿ. ಥ್ಯಾಂಕ್ ಯು.